ನಮಸ್ತೆ, ನಾನು ದೇವಕಿ. ಯದ್ಭಾವಂ ತದ್ಭವತಿ. ಇವತ್ತು ಹನುಮಾನ್ ಚಾಲಿಸದ 15ನೇ ಹಾಗೂ 16ನೇ ಶ್ಲೋಕದ ಅರ್ಥ ಮತ್ತು ಜೀವನ ಪಾಠವನ್ನ ತಿಳಿದುಕೊಳ್ಳೋಣ. ಯಮ ಕುಬೇರ ದಿಕ್ಪಾಲ ಜಹಾಂತೆ ಕವಿ ಕೋವಿದ ಕಹಿ ಸಖೆ ಕಹಾಂತೆ ತುಮ ಉಪಕಾರ ಸುಗ್ರೀವಹಿ ಕೀನ್ಹ ರಾಮ ಮಿಲಾಯ ರಾಜಪದ ದೀನ್ಹ. ಯಮಧರ್ಮರಾಜ, ಕುಬೇರ ಮತ್ತು ದಿಕ್ಕುಗಳನ್ನು ಕಾಪಾಡುವ ದಿಕ್ಪಾಲಕರಿಗೂ ಹನುಮಂತನ ಮಹಿಮೆಯನ್ನ ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಅತ್ಯಂತ ಜ್ಞಾನಿಗಳಾದ ಕವಿಗಳಿಗೂ ಪಂಡಿತರಿಗೂ ಹನುಮಂತನ ಮಹಿಮೆ ಎಷ್ಟು ಮಹಾನ್ ಎಂಬುದನ್ನು ಸಂಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ಹನುಮಂತನು ಸುಗ್ರೀವನಿಗೆ ಮಹಾ ಉಪಕಾರ ಮಾಡಿದನು. ಸುಗ್ರೀವನನ್ನು ಶ್ರೀರಾಮನ ಜೊತೆ ಸೇರಿಸಿ ಅವನಿಗೆ ಮತ್ತೆ ಅವನ ರಾಜ್ಯ ದೊರಕುವಂತೆ ಮಾಡಿದನು ಎಂಬುದು ಈ 2 ಶ್ಲೋಕಗಳ ಅರ್ಥ. ಹನುಮಂತನು ಕೇವಲ ಶಕ್ತಿಯ ಪ್ರತೀಕ ಅಲ್ಲ. ಹನುಮಂತ ಪ್ರತಿಯೊಬ್ಬರನ್ನು ಅವರ ಜೀವನದ ಸತ್ಯ ಮಾರ್ಗಕ್ಕೆ ಕರೆದೊಯ್ಯುವ ದೈವಿಕ ಸೇತುವೆ. ಸುಗ್ರೀವನು ಭಯದಲ್ಲಿ, ನಿರಾಶೆಯಲ್ಲಿ ಅಡಗಿಕೊಂಡು ಬದುಕುತ್ತಿದ್ದ. ಆದರೆ ಹನುಮಂತನು ಅವನನ್ನ ರಾಮನೊಂದಿಗೆ ಸೇರಿಸಿದ ಕ್ಷಣದಿಂದ ಅವನ ಜೀವನವೇ ಬದಲಾಯಿತು. ರಾಮನ ಸಂಪರ್ಕಕ್ಕೆ ಬಂದಾಗ ಭಯದಲ್ಲಿದ್ದ ಸುಗ್ರೀವನು ನಂತರ ರಾಜನಾದನು. ಈ 2 ಶ್ಲೋಕಗಳು ಹೇಳುವ ಜೀವನ ಪಾಠ ಏನು ಅಂದರೆ, ಕೆಲವರು ನಮ್ಮ ಜೀವನಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನ ಮಾತ್ರ ಪರಿಹರಿಸೋದಿಲ್ಲ, ಬದಲಾಗಿ ನಮ್ಮನ್ನ ದೇವರ ಬಳಿ ಕರೆದೊಯ್ಯುತ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಸಿಕ್ಕರೆ ಅವನೇ ನಿಜವಾದ ಹನುಮಂತ. 2ನೆಯ ಪಾಠ, ಒಳ್ಳೆಯ ಸಂಗತಿ ಹಾಗೂ ಭಗವಂತನ ಜೊತೆಗಿನ ಸಂಪರ್ಕ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ಮತ್ತೆ ಸಿಗೋಣ. ರಾಮ್ ರಾಮ್.